ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಈ ವ್ಲಾಗ್ ಬಂದು ನಮ್ಮ ತಮ್ಮನ ಬರ್ತ್ಡೇ ವ್ಲಾಗ್ ಆಗಿರುತ್ತೆ. ಸೊ ಮಾರ್ನಿಂಗ್ ಇಂದ ಈವ್ನಿಂಗ್ ವರ್ಗೂ ಏನೇನ್ ನಡೀತು ಅಂತ ಈ ವ್ಲಾಗ್ ಅಲ್ಲಿ ಇದೆ. ಮಾರ್ನಿಂಗ್ ಅಲ್ಲಿ ನಮ್ಮ ಮನೆ ಡ್ರೈವರ್ ನಮ್ಮ ತಮ್ಮನ್ಗೆ ಸರ್ಪ್ರೈಸ್ ಕೇಕ್ ತಗೊಂಡ್ಬಂದಿರ್ತಾನೆ. ಸೊ ಅವ್ನ್ ಕೇಕ್ ತಗೊಂಡ್ಬಂದು ಕಟ್ ಮಾಡಿಸ್ತಾನೆ. ಹಾಗೆ ಇನ್ನ ಕಟ್ ಎಲ್ಲ ಮಾಡಿದ್ಮೇಲೆ ಇನ್ನ ತಿಂಡಿ ತಿನ್ಕೊಂಡ್ಮೇಲೆ ನಮ್ಮ ತಮ್ಮ ಹಾಗೆ ತಮ್ಮನ ವೈಫು ನಮ್ಮ ಊರ ಹತ್ರ ಇರೋ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ. ಈ ದೇವಸ್ಥಾನ ಬಂದು ಗವಿಸಿದ್ದೇಶ್ವರ ದೇವಸ್ಥಾನ, ತುಂಬಾ ಫೇಮಸ್ ಆಗಿರೋ ದೇವಸ್ಥಾನ ಇದು. ನಾನು ಹೋಗಿ ತುಂಬಾ ದಿನಗಳೇ ಆಯ್ತು. ಒಂದ್ಸಲ ಹೋಗ್ಬೇಕು ಅಂತಾನೆ ಅನ್ಕೋತೀನಿ, ಬಟ್ ಆಗ್ತಾ ಇಲ್ಲ. ಬಟ್ ಈ ಸಲ ಹೋದಾಗ ಹೋಗ್ಬೇಕು ಅಂತ ಅನ್ಕೋತೀನಿ. ಹಾಗೆ ಈ ದೇವಸ್ಥಾನ ಯಾರ್ಯಾರು ನೋಡಿದೀರಾ ಅಂತಾನು ಕಮೆಂಟ್ ಮಾಡಿ ಗೈಸ್. ಇದು ತುಂಬಾ ಹಳೆಯ ಕಾಲದ ದೇವಸ್ಥಾನ. ತುಂಬಾ ಚೆನ್ನಾಗಿರುತ್ತೆ ಒಳಗಡೆ ಎಲ್ಲಾನುವೆ. ಆಮೇಲೆ ಸುತ್ತಲೂ ಕಾಡೆ. ಕಾಡ್ ಮಧ್ಯದಲ್ಲಿ ಈ ಒಂದು ದೇವಸ್ಥಾನ ಇದೆ. ಅದು ಗುಡ್ಡದ ಮೇಲೆ ಇದೆ, ತುಂಬಾ ಹೈಟ್ ಅಲ್ಲಿ. ನಾನು ಅಲ್ಲಿ ಆ ಸೈಡ್ ಆದ್ರೂ ಹೋದಾಗ ಅಲ್ಲಿ ಕೂಡ ಒಂದು ಬ್ಲಾಗ್ ಮಾಡೋಣ ಅಂತ ಅನ್ಕೋತಾ ಇದೀನಿ. ಈ ಪ್ಲೇಸ್ ಅಲ್ಲಿ ಟ್ಯೂಸ್ಡೇ ದಿನ ತುಂಬಾ ಸ್ಪೆಷಲ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಸುಮಾರು ಜನ ಬಂದಿರ್ತಾರೆ ಸುತ್ತಮುತ್ತ ಹಳ್ಳಿಯಿಂದನು. ತುಂಬಾ ಒಳ್ಳೆ ದೇವಸ್ಥಾನ. ಹಾಗೆ ಇನ್ನು ಈವ್ನಿಂಗ್ ಅಲ್ಲಿ ನಮ್ಮ ಊರಲ್ಲಿರೋ ದುರ್ಗಮ್ಮವ್ವನ ಗುಡಿಗೆ ಬರ್ತಾರೆ. ಇನ್ನು ಅಲ್ಲಿ ಅವನ ಹೆಸರು ಮೇಲೆ ಅರ್ಚನೆ ಮಾಡಿಸ್ತಾರೆ. ಹಾಗೆ ನಮ್ಮ ಪಪ್ಪ ಅನ್ಕೊಂಡಿರ್ತಾರೆ ನಮ್ಮ ತಮ್ಮನ ಹೆಸರು ಮೇಲೆ ಪ್ರಸಾದ ಮಾಡಿಸ್ಬೇಕು, ಅನ್ನದಾನ ಮಾಡಿಸ್ಬೇಕು ಅಂತ. ಅದು ಕೂಡ ವಿಮ್ಸ್ ಹಾಸ್ಪಿಟಲ್ ಅಲ್ಲಿ, ಅಂದ್ರೆ OPD ಹಾಸ್ಪಿಟಲ್ ಬಳ್ಳಾರಿಯಲ್ಲಿ. ಸೊ ಒಂದು 200 to 300 ಮೆಂಬರ್ಸ್ಗೆ ವೆಜಿಟೇಬಲ್ ಪಲಾವ್ ಮಾಡ್ಸೋಣ ಅಂತ ಅನ್ಕೊಂಡಿರ್ತಾರೆ. ಆಕ್ಚುಲಿ ಮಧ್ಯಾಹ್ನನೇ ಮಾಡಿಸ್ಬೋದು ಅಂತ ಅನ್ಕೊಂಡಿದ್ರು. ಮಧ್ಯಾಹ್ನ ಆದ್ರೆ ಬೇರೆ ಮೆನು ಇರುತ್ತೆ, ಅನ್ನ ಸಾಂಬಾರ್ ಹಾಗೆ ಒಂದು ಸ್ವೀಟ್ ಇರುತ್ತೆ ಅಂತ ಅನ್ಸುತ್ತೆ. ಇನ್ನು ಮಾರ್ನಿಂಗ್ ಕೂಡ ಬ್ರೇಕ್ಫಾಸ್ಟ್ಗೆ ಅದು ಕೂಡ ಬೇರೆ ಇರುತ್ತೆ. ಸೊ ಇನ್ನು ನೈಟ್ ನನ್ನ ತಮ್ಮ ಫ್ರೀ ಆಗಿದ್ದಾನೆ ಅಂತ ಹೇಳಿ ಇನ್ನು ನೈಟೇ ಈ ರೀತಿ ಎಲ್ಲ ಅಡಿಗೆ ಮಾಡಿಸಿ ಒಂದು ದೇವಸ್ಥಾನದಲ್ಲಿ, ಅಂದ್ರೆ ಹಾಸ್ಪಿಟಲ್ ಹತ್ರನೇ ಒಂದು ದೇವಸ್ಥಾನ ಇದೆ ಅಂತ. ಸೊ ಆ ದೇವಸ್ಥಾನದಲ್ಲಿ ಇನ್ನು ಅಡಿಗೆ ಎಲ್ಲ ಮಾಡಿಸ್ಬಿಟ್ಟು ಏನೋ ಹಾಸ್ಪಿಟಲ್ಗೆ ಬಂದು ಇನ್ನು ಅಲ್ಲಿ ಎಲ್ಲ ಪ್ರಸಾದನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ನಾವು ಬರೋದು ಲೇಟ್ ಆಯ್ತು. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೆ ಹಾಗೆ ಈ ಅನ್ನದಾನ ಮಾಡೋದ್ರಿಂದ ನಮ್ಗೆ ತುಂಬಾ ಖುಷಿ ಆಯ್ತು. ನಮ್ಮ ಪಪ್ಪ ಅನ್ಕೋತಾ ಇದ್ರು ಲಾಸ್ಟ್ ಇಯರೇ ಮಾಡ್ಬೇಕು ನಮ್ಮ ತಮ್ಮನ ಬರ್ತಡೆಗೆ ಅಂತ, ಬಟ್ ಆಗ್ಲಿಲ್ಲ ಕೆಲವೊಂದು ವಿಷಯಗಳ ಕಾರಣದಿಂದ. ಸೊ ಈ ವರ್ಷ ಮಾಡಿದ್ರು, ಅನ್ನದಾನ ಮಾಡಿಸಿದ್ರು. ತುಂಬಾ ಖುಷಿ ಆಯ್ತು. ಹಾಗೆ ಸ್ಟೇಟಸ್ ಎಲ್ಲ ವಾಟ್ಸಪ್ ಅಲ್ಲಿ ಹಾಕೊಂಡ್ರೆ ತುಂಬಾ ಜನ ತುಂಬಾ ವಿಷಸ್ ಕಳ್ಸಿದ್ದಾರೆ. ಹಾಗೆ ತುಂಬಾ ಗ್ರೇಟ್ ಜಾಬ್ ಅಂತಾನು ಹೇಳಿದ್ದಾರೆ. ಅಂದ್ರೆ ಒಳ್ಳೆ ಕೆಲಸ ಮಾಡಿದೀರಾ, ಈ ರೀತಿ ಮನಿ ಎಲ್ಲೂ ವೇಸ್ಟ್ ಮಾಡ್ಲಂಗೆ ಈ ರೀತಿ ಒಂದು ಹಸ್ದವ್ರಿಗೆ ಕೊಟ್ರೆ ಎಷ್ಟೋ ಖುಷಿ ಪಡ್ತಾರೆ. ಯಾಕೆಂದ್ರೆ ಹಾಸ್ಪಿಟಲ್ ಅಲ್ಲಿ ಇವಿಷ್ಟು ಜನ ಇದಾರಲ್ವಾ, ಅವ್ರದ್ದೇ ಆದಂತ ರಿಲೇಟಿವ್ಸ್ ಅಥವಾ ಯಾರೇ ಒಬ್ರು ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತಾರೆ. ಸೊ ಅವ್ರಿಗೋಸ್ಕರ ಇವ್ರು ಬಂದಿರ್ತಾರೆ ಅವ್ರನ್ನ ಕಾಯೋದಕ್ಕೆ, ಹಾಗೆ ನೋಡ್ಕೊಳ್ಳೋದಿಕ್ಕೆ. ಈ ರೀತಿ ಒಂದು ನಾವು ಅವ್ರಿಗೆ ಏನಾದ್ರೂ ಒಂದು ಕೊಟ್ಟಾಗ ಅಥವಾ ಏನಾದ್ರೂ ಒಂದು ನೀಡಿದಾಗ ತುಂಬಾ ಖುಷಿ ಆಗುತ್ತೆ ಅಂತವ್ರಿಗೆಲ್ಲ. ಸೊ ಇದ್ದವ್ರಿಗೆ ಸಹಾಯ ಮಾಡೋದ್ಕಿಂತ ಇಲ್ದವ್ರಿಗೆ ಸಹಾಯ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ. ಸೊ ಎಲ್ಲರೂ ವಾಟ್ಸಪ್ ಅಲ್ಲಿ ಎಲ್ಲರೂ ಹೇಳಿದ್ರು, ನನ್ಗೂ ಕೂಡ ತುಂಬಾ ಖುಷಿ ಆಯ್ತು. ಒಳ್ಳೆ ಇನಿಷಿಯೇಟಿವ್ ಮಾಡ್ಕೊಂಡಿದ್ದೀರಾ ಅಂತ. తక్కువ పడకుండా చాలు. అది కూడా ఉంది కదా 3 ట్యాంకీస్. ಗೈಸ್ ಇವರೆಲ್ಲರನ್ನೂ ನೋಡ್ತಾ ಇದ್ರೆ ಎಲ್ಲರೂ ಎಷ್ಟೇ ಟೆನ್ಷನ್ ಅಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ. ಸೊ ಅಫ್ಕೋರ್ಸ್ ಯಾರಿಗೆ ಒಂದು ಹೆಲ್ತ್ ಇಶ್ಯೂಸ್ ಆದ್ರೆ ಆ ಟೆನ್ಷನ್ನೇ ಬೇರೆ ಇರುತ್ತೆ. ಆ ನೋವು ಅನ್ಭವಿಸಿದವ್ರಿಗೆ ಗೊತ್ತಾಗುತ್ತೆ. ಸೊ ನಾನು ಯಾವಾಗ್ಲೂ ಆ ದೇವರಲ್ಲಿ ಕೇಳ್ಕೊತಾ ಇರ್ತೀನಿ, ಸರ್ವೇ ಜನ ಸುಖಿನೋ ಭವಂತು ಅಂತ. ಪ್ರತಿಯೊಂದು ಜೀವರಾಶಿನೂ ಅಷ್ಟೇ ಸಂತೋಷವಾಗಿ ಖುಷಿಯಾಗಿರ್ಲಿ ಅಂತಾನೆ ಕೇಳ್ಕೊತೀನಿ ಯಾವಾಗ್ಲೂ.
ಸೊ ಆದಷ್ಟು ಬೇಗ ಯಾರ್ಯಾರು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಅವರೆಲ್ಲರೂ ಬೇಗ ರಿಕವರಿ ಆಗ್ಬಿಟ್ಟು ಮನೆಗೆ ಹೋಗ್ಲಿ ಅಂತ ದೇವರಲ್ಲಿ ಬೇಡ್ಕೊಂತೀನಿ. ಸೊ ಹೆಲ್ತ್ ಇಶ್ಯೂಸ್ ಅಂತೂ ಯಾರಿಗೂ ಆಗ್ಬಾರ್ದು ಗೈಸ್, ಅದು ತುಂಬಾ ಪ್ರಾಬ್ಲಮ್ ಆಗುತ್ತೆ. ಆ ಫ್ಯಾಮಿಲೀಸ್ ಅನುಭವಿಸಿದವ್ರಿಗೆ ಮಾತ್ರ ಆ ಪೇನ್ ಗೊತ್ತಾಗುತ್ತೆ. ಸದಾ ಹಂಚಿರೋ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೀತು ಅಂತ ಹೇಳಿದ್ರು ಡ್ಯಾಡಿ. ಯಾರಿಗೂ ಕಮ್ಮಿ ಬಿದ್ದಿಲ್ಲ ಸದ್ಯ, ಎಲ್ಲರಿಗೂ ಕೂಡ ಸಫಿಶಿಯಂಟ್ ಆಗಿ ಊಟ ಸಿಕ್ತು ಅಂತಂದ್ರು. ನನ್ಗೂ ಕೂಡ ತುಂಬಾ ಖುಷಿ ಆಯ್ತು. ಬಟ್ ನಾನು ಕೂಡ ಇದ್ದಿದ್ರೆ ನನ್ಗೂ ಖುಷಿ ಆಗ್ತಾ ಇತ್ತು. ಬಟ್ ಈ ಬಿಸಿ ಶೆಡ್ಯೂಲ್ ಇಂದ ನಾನು ಹೋಗಕ್ ಆಗಿರ್ಲಿಲ್ಲ ಬಳ್ಳಾರಿಗೆ. ಸೊ ಪ್ರಸಾದ ಎಲ್ಲ ಹಂಚಾದ್ಮೇಲೆ ಇನ್ನು ನಮ್ ತಮ್ಮನ್ಗೆ ಸರ್ಪ್ರೈಸ್ ಬರ್ತ್ಡೇ ಪಾರ್ಟಿ ಪ್ಲಾನ್ ಮಾಡಿದ್ಲು, ಅಂದ್ರೆ ನಮ್ ತಮ್ಮನ್ ವೈಫು. ಇದು ಪ್ಲೇಸ್ ಬಂದು ಬಳ್ಳಾರಿಯಲ್ಲಿನೇ ಅಭಿರುಚಿ ಹೋಟೆಲ್ ಅಂತ. ರೆಸ್ಟೋರೆಂಟ್ ಹಾಲ್ ಅಲ್ಲಿನೇ ಬರ್ತ್ಡೇ ಪಾರ್ಟಿ ಹಾಲ್ ಕೂಡ ಇದೆ. ಹಾಗೆ ಇದಕ್ಕೆ ಥಿಯೇಟರ್ ಹಾಗೆ ರೆಕ್ಲೈನರ್ ಸೀಟ್ ಕೂಡ ಇಟ್ಟಿದ್ದಾರೆ. ಸಖತ್ತಾಗಿತ್ತು. ಸೊ ಅವನ್ಗೆ ಸರ್ಪ್ರೈಸ್ ಆಗಿ ಪ್ಲಾನ್ ಮಾಡಿದ್ರು. ನಮ್ಮ ಮನೆಯಲ್ಲಿ ಯಾರಿಗೂ ಗೊತ್ತಿರ್ಲಿಲ್ಲ. ಸೊ ನಮ್ ತಮ್ಮನ್ ವೈಫ್ ಈ ರೀತಿ ಎಲ್ಲ ಸರ್ಪ್ರೈಸ್ ಪ್ಲಾನ್ ಮಾಡಿ ಹಾಗೆ ನಮ್ ತಮ್ಮನ್ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ಲು. ಫೋಟೋಸ್ ಹಾಗೆ ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ನನ್ ಮಗ ಸ್ವಲ್ಪ ಮಟ್ಟಿಗೆ ಬೇಜಾರಾದ. ನಾವು ಕೂಡ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನಮಗೂ ಕೂಡ ಫೀಲ್ ಆಯ್ತು. ಎವ್ರಿ ಟೈಮು ಈ ಟೈಮಲ್ಲಿ ನಾನು ಅಲ್ಲಿಯೇನ ಹೋಗಿರ್ತೀನಿ ಅಥವಾ ನಮ್ಮ ತಮ್ಮನಾದ್ರೂ ಇಲ್ಲಿ ಬಂದಿರ್ತಾರೆ. ಬಟ್ ಅದೆರಡೂ ಆಗ್ಲಿಲ್ಲ. ಬಟ್ ನಮ್ಮ ಹಸ್ಬೆಂಡ್ ಹೋಗಿದ್ರು, ಅದು ಕೂಡ ಖುಷಿನೇ ಆಯ್ತು. ನನ್ ಬದಲು ನಮ್ ತಮ್ಮನ್ಗೆ ನಮ್ಮ ಮನೆಯವರೇ ರಾಖಿ ಕಟ್ಟಿದ್ರು. ಅದಂತೂ ನನ್ನ ಖುಷಿ ಅಂತ ವಿಚಾರ ಅಂತಾನೆ ಹೇಳ್ಬೋದು. ಈ ಸೆಲೆಬ್ರೇಷನ್ ವಿಡಿಯೋ ನೋಡ್ಬಿಟ್ಟು ನನ್ಗಂತೂ ತುಂಬಾನೇ ಖುಷಿ ಆಯ್ತು. ಸೊ ಈ 4 ಜನನು ಒಟ್ಟಿಗೆ ನೋಡಿ ನಂಗೆ ತುಂಬಾ ಸಂತೋಷ ಆಯ್ತು. ಇವ್ರುಗಳೆಲ್ಲ ಹೀಗೆ ಖುಷಿಯಾಗಿ ಚೆನ್ನಾಗಿರ್ಲಿ ಅಂತಾನೆ ಅನ್ಕೋತೀನಿ. ಹಾಗೆ ನಮ್ ತಮ್ಮನ ಫ್ರೆಂಡ್ ಒಬ್ನು ಚೈಲ್ಡ್ಹುಡ್ ಫ್ರೆಂಡ್ ಹಾಗೆನ ಕೂಡ ಇನ್ವೈಟ್ ಮಾಡಿರ್ತಾರೆ. ಅವ್ರ ಅಕ್ಕ ನನ್ಗೂ ಕೂಡ ಕ್ಲೋಸ್ ಫ್ರೆಂಡ್ ಸಿನ್ಸ್ ಫ್ರಮ್ ಚೈಲ್ಡ್ಹುಡ್. ಸೊ ಬರ್ತ್ಡೇ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಏನ ಫುಡ್ ತಿನ್ನಕ್ಕೆ ಬರ್ತಾರೆ. ಫುಡ್ ಮಾತ್ರ ತುಂಬಾ ಡೆಲಿಷಿಯಸ್ ಆಗಿರುತ್ತೆ ಗೈಸ್. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.